ನ್ಯೂಸ್ ಕಾರ್ಕಳದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಓರ್ವ ಉದ್ಯಮಿ, ಓರ್ವ ರಾಜಕಾರಣಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅದನ್ನು ಬೆಳೆಸಬಹುದಂತಾದರೆ ಓರ್ವ ಶಿಕ್ಷಕ ಯಾಕೆ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬಾರ್ದು ಅನ್ನುವಂತಹ ಉದ್ದೇಶದೊಂದಿಗೆ 6 ಮಂದಿ ಶಿಕ್ಷಕರು ಜೊತೆಯಾಗಿ ಕಟ್ಟಿಕೊಂಡಂತಹ ವಿದ್ಯಾಸಂಸ್ಥೆಯೇ ಮೂಡುಬಿದ್ರೆಯ ಕಲ್ಲಬೆಟ್ಟುವಿನಲ್ಲಿ ಕಳೆದ 2 ವರ್ಷದಿಂದ ಕಾರ್ಯಾಚರಿಸುತ್ತಿರುವಂತಹ ನ್ಯೂ ವೈಬ್ರೆಂಟ್ ಕಾಲೇಜು. ಇಂದು ಸಂಸ್ಥೆಯ ನಿರ್ದೇಶಕರಾದಂಥ ಶರತ್ ಗೋರೆ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ವೀಕ್ಷಕರೇ, ಸಂಸ್ಥೆಯ ಬಗ್ಗೆ ಹಾಗೆ ಮುಖ್ಯವಾಗಿ ವೈಬ್ರೆಂಟ್ ನೀಟ್ ಅಕಾಡೆಮಿಯ ಬಗ್ಗೆ ಇವರೊಂದಿಗೆ ಮಾತಾಡ್ಕೊಂಡು ಬರೋಣ. ನಮಸ್ತೆ ಸರ್. ನಮಸ್ತೆ. ನಮ್ಮ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ವೈಬ್ರೆಂಟ್ ಕಾಲೇಜ್, ನ್ಯೂ ವೈಬ್ರೆಂಟ್ ಕಾಲೇಜ್ ಬಗ್ಗೆ ಪರಿಚಯ ಮಾಡಿಕೊಡಿ ಸರ್. ನಾವು ಒಂದು 6 ಜನ ಸಮಾನ ಮನಸ್ಕ ಟೀಚರ್ಗಳು ಸೇರಿ 2022 2 ವರ್ಷದ ಹಿಂದೆ ನಾವು ಕಾಲೇಜ್ ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ಶುರುವಿಗೆ ನಾವು ಕಾಲೇಜ್ ಸ್ಟಾರ್ಟ್ ಮಾಡುವಾಗ ಫಸ್ಟ್ PUC ಅಡ್ಮಿಷನ್ನ ಜೊತೆಗೆ ನಾವು ಒಂದು 220 ನೀಟ್ ರಿಪೀಟರ್ ಸ್ಟೂಡೆಂಟ್ಸ್ಗಳನ್ನು ಅಡ್ಮಿಷನ್ ಮಾಡ್ಕೊಂಡಿದ್ವಿ. ಆ 220 ಮಕ್ಕಳಲ್ಲಿ ಸುಮಾರು 151 ಮಕ್ಕಳಿಗೆ ಫಸ್ಟ್ ಇಯರ್ನಲ್ಲೇ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಆಗಿದೆ. ಅದಾಗಿ ಈಗ 2ನೇ ವರ್ಷ, ನಮ್ಮ PU ಮಕ್ಕಳದ್ದು 2ನೇ ವರ್ಷ. ಇದರಲ್ಲಿ ನಮ್ಮದು JEE ರಿಸಲ್ಟ್ ಬಂದಿದೆ. JEE ರಿಸಲ್ಟಲ್ಲಿ ನಮ್ಮದು ನಮ್ಮ ಸ್ಟೂಡೆಂಟ್ ಚಂದನ್ ಅಂಥೇಳಿ 99.6% ತೆಗೆದಿದ್ದಾನೆ. ಅದು ಇಡೀ ದಕ್ಷಿಣ ಕನ್ನಡದಲ್ಲಿ ಅತ್ಯಧಿಕ ಪರ್ಸೆಂಟೈಲು. ಅದರ ಜೊತೆ ಸುಮಾರು 20ರಷ್ಟು ಮಕ್ಕಳು 95ಗಿಂತ ಜಾಸ್ತಿ ಪರ್ಸೆಂಟೈಲನ್ನು ತೆಗೆದಿದ್ದಾರೆ. ಆಮೇಲೆ ರೀಸೆಂಟ್ಲಿ ಬಂದ ನಮ್ಮ ಸೆಕೆಂಡ್ PUC ರಿಸಲ್ಟ್ನಲ್ಲಿ 100ಕ್ಕೆ 100% ಫಲಿತಾಂಶ ಬಂದಿದೆ. ಒಂದು 37 ಜನ ಮಕ್ಕಳು 95%ಕ್ಕಿಂತ ಜಾಸ್ತಿ ಪರ್ಫಾರ್ಮೆನ್ಸನ್ನು ಮಾಡಿದ್ದೇವೆ. ನೈಸ್. ಚೊಚ್ಚಲ ಫಲಿತಾಂಶದಲ್ಲಿ ಒಂದು ದಾಖಲೆಯ ಫಲಿತಾಂಶವನ್ನು ತಮ್ಮದಾಗಿಸಿಕೊಂಡಿದ್ದೀರಿ. ಓಕೆ ಸರ್, ನೀವೇ ಹೇಳಿದ್ರಿ, ನೀಟ್ ಬಗ್ಗೆ ಮಾತಾಡುವಾಗ ಹೇಳಿದ್ರಿ, ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಥವಾ ರಿಪೀಟರ್ ಬ್ಯಾಚ್ ಅಂತ ಅಂದರೆ ಏನು ಸರ್? ಈಗ ಮೆಡಿಕಲ್ ಆಸ್ಪಿರೆಂಟ್ಸು ಅಂದರೆ ಸೆಕೆಂಡ್ PUC ಆದಮೇಲೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಮಾಡಬೇಕನ್ನೋ ಮಕ್ಕಳು ಸೆಕೆಂಡ್ PUC ಆದಮೇಲೆ ನೀಟ್ ಎಕ್ಸಾಮ್ ಬರೀತಾರೆ ಇಮಿಡಿಯೇಟ್ಲಿ ಮೇ ತಿಂಗಳಲ್ಲಿ. ಸೊ ಎಷ್ಟೋ ಮಕ್ಕಳಿಗೆ ಅದರಲ್ಲಿ ಫಸ್ಟ್ ಅಟೆಂಪ್ಟ್ನಲ್ಲಿ ಮೆಡಿಕಲ್ ಸೀಟಿಗೆ ಬೇಕಾಗುವಷ್ಟು ಅಂಕಗಳು ಸಿಗೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಸೆಕೆಂಡ್ PUC ಆದಮೇಲೆ 1 ವರ್ಷ ಅವರು ಸ್ಯಾಕ್ರಿಫೈಸ್ ಮಾಡಿ 1 ವರ್ಷ ಯಾವುದಾದ್ರೂ ಕೋಚಿಂಗ್ ಸೆಂಟರ್ಗೆ ಸೇರಿ ಅದಕ್ಕೆ ಬೇಕಾದ ಪ್ರಿಪ್ರೇಷನ್ ಮಾಡ್ತಾರೆ. ಅದಕ್ಕೆ ರಿಪೀಟರ್ಸ್ ಅಂತ ಹೇಳ್ತಾರೆ. ಓಕೆ, ಅದೇ 1 ವರ್ಷ ಸ್ಯಾಕ್ರಿಫೈಸ್ ಅಂತ ಹೇಳಿದರೆ, ಲಾಂಗ್ ಟರ್ಮ್ ಅಂತ ಹೇಳುವಾಗ 1 ವರ್ಷ ವೇಸ್ಟ್ ಆಗೋದಿಲ್ವಾ, ವ್ಯರ್ಥ ಆಗೋದಿಲ್ವಾ? ಈಗ ಆ ಕೋರ್ಸ್ ವಿಚಾರದಲ್ಲಿ ವೇಸ್ಟ್ ಅಥವಾ ವ್ಯರ್ಥ ಅಂತ ಬರೋದಿಲ್ಲ. ಮಗುವಿನ ಪ್ಯಾಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ UPSC ಆಸ್ಪಿರೆಂಟ್ಸು 1 ಸತಿ ಬರೀತಾರೆ, 2 ಸತಿ ಬರೀತಾರೆ, 5 ಸತಿ ಬರೀತಾರೆ. ಫೈನಲಿ ಅವರು IAS IPS ಆಫೀಸರ್ ಆಗ್ತಾರೆ. ಆದ ಮೇಲೆ ನಾವು ಅವ್ರನ್ನ ಕೇಳೋದಿಲ್ಲ ಎಷ್ಟನೇ ಸತಿ ರಿಪೀಟ್ ಮಾಡಿದ್ದೆ ಅಂತ ನಾವು ಕೇಳೋದಿಲ್ಲ. ಹಾಗೆಯೇ ಕೆಲವೊಂದು ಮಕ್ಕಳಿಗೆ ನಾವು ಸರ್ವಿಸ್ ಮಾಡಬೇಕು, ನಾವು ಡಾಕ್ಟರ್ ಆಗಬೇಕಂತ ಆಸೆ ಇರುತ್ತೆ. ಇನ್ನೊಂದು ಏನು ವಿಚಾರ ಅಂತ ಹೇಳಿದರೆ, ಎಷ್ಟೋ ಮಕ್ಕಳಿಗೆ 8th 9th 10th ಒಳ್ಳೆ ಫಂಡಮೆಂಟಲ್ ಸಿಕ್ಕಿರೋದಿಲ್ಲ, ಅವರಿಗೆ ಒಳ್ಳೆ ಶಾಲೆ ಸಿಕ್ಕಿರೋದಿಲ್ಲ, ಒಳ್ಳೆಯ ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚರ್ಗಳು ಸಿಕ್ಕಿರೋದಿಲ್ಲ, ಅಥವಾ ಅವರಿಗೆ PU ಲೆವೆಲಲ್ಲಿ ಒಳ್ಳೆ ಕೋಚಿಂಗ್ ಸಿಕ್ಕಿರೋದಿಲ್ಲ. ಈ ಕೆಲವು ಕಾರಣಗಳಿಂದಾಗಿ ನಾವು ಎಲ್ಲ ಮಕ್ಕಳಿಗೆ ಈಕ್ವಲ್ ಪ್ಲ್ಯಾಟ್ಫಾರ್ಮ್ ಕೊಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಕೆಲವು ಮಕ್ಕಳಿಗೆ ಆಸೆ ಇದ್ದರೂ ಕೂಡ ಅವರಿಗೆ ಮೆಡಿಕಲ್ ಸೀಟ್ ಸಿಗದೇ ಇರ್ಬೋದು. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ರಿಪೀಟೆಡ್ ಚಾನ್ಸಸ್ ಕೊಡೋದು ತುಂಬ ಫೇರ್. ಅದಕ್ಕೋಸ್ಕರ ಅದರಲ್ಲಿ ವ್ಯರ್ಥ ಅನ್ನೋ ಪ್ರಶ್ನೆ ಬರೋದಿಲ್ಲ. ಒಮ್ಮೆ ಡಾಕ್ಟರ್ ಆದಮೇಲೆ ಎಷ್ಟು ವರ್ಷ ನಾವು ಸರ್ವಿಸ್ ಮಾಡಿದ್ದೇವೆ ಅದೇ ಇಂಪಾರ್ಟೆಂಟು. ಸೊ ಹಾಗಾಗಿ ಏಜ್ ಇಸ್ ಜಸ್ಟ್ ಎ ನಂಬರ್. ಹಾಗಾಗಿ ಅದರಲ್ಲಿ ವೇಸ್ಟ್ ಅನ್ನೋ ಪ್ರಶ್ನೆ ಬರೋದಿಲ್ಲ. ಓಕೆ, ನೀವೇ ಮಾತಾಡುವಾಗ ಹೇಳಿದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಅವರಿಗೆ ಚೆನ್ನಾಗಿ ಕೋಚಿಂಗ್ ಸಿಕ್ಕಿರುವುದಿಲ್ಲ ಅಂತ. ಅದೇ ಎಷ್ಟೋ ಮಂದಿ ವಿದ್ಯಾರ್ಥಿಗಳಿಗೆ PUನಲ್ಲಿ ಚೆನ್ನಾಗಿ ಕೋಚಿಂಗ್ ಸಿಕ್ಕಿರುವುದಿಲ್ಲ. ಅಂಥವರಿಗೆ ನೀವು ಯಾವ ರೀತಿ ಟ್ರೈನಿಂಗ್ ಕೊಡ್ತೀರಾ ಸರ್? ಈಗ ನೋಡಿ, ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಹೇಗಿದೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಈ 5th ಸ್ಟ್ಯಾಂಡರ್ಡ್ 6th 7th ನಲ್ಲಿ ಬರೋ ಸಿಲೆಬಸ್ಸೇ 8th 9th 10th ಬರುವಂಥದ್ದು. 8th 9th 10th ಬಂದ ಸಿಲೆಬಸ್ಸೇ 11th ಮತ್ತು 12th ಬರುವಂಥದ್ದು. ಹೌದು. ಇಲ್ಲಿ ಮಧ್ಯದಲ್ಲಿ ಕೆಲವೊಂದು ಮಕ್ಕಳಿಗೆ 8th ಸ್ಟ್ಯಾಂಡರ್ಡ್ ಅಥವಾ 9th ಸ್ಟ್ಯಾಂಡರ್ಡಲ್ಲಿ ಈ ನಮ್ಮ ಪ್ಯಾಂಡಮಿಕ್ಕಿಂದ ಕೆಲವರಿಗೆ ಫಿಸಿಕಲ್ ಪಾಠಗಳು ಸಿಗದೇ ಇರ್ಬೋದು. ಹಾಗಾಗಿ ಕೆಲವು ಬೇಸಿಕ್ ನೀವು ಹೇಳಿದಾಗೆ ಸ್ವಲ್ಪ ವೀಕ್ ಇರುತ್ತೆ. ಸೊ ಅಂಥವರಿಗೆ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ವಿ ಟೀಚ್ ಫ್ರಮ್ ದ ಸ್ಕ್ರ್ಯಾಚ್. ಈಗ ಫಾರ್ ಎಕ್ಸಾಂಪಲ್, ನಮ್ಮ PU ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಬಯಾಲಜಿ ಆಗಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಫಂಡಮೆಂಟಲ್ಸ್ ಬೇಕು ಅದನ್ನೆಲ್ಲ ನಾವು 0ದಿಂದ ಹೇಳ್ಕೊಡ್ತೇವೆ. ಫಾರ್ ಎಕ್ಸಾಂಪಲ್, ಈಗ ಫಿಸಿಕ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಮ್ಯಾಥಮೆಟಿಕಲ್ ಟೂಲ್ಸ್ ಬೇಕಾಗುತ್ತೆ. ಅಂದರೆ ಮುಖ್ಯವಾಗಿ ಟ್ರಿಗ್ನಾಮೆಟ್ರಿ, ವೆಕ್ಟರ್ಸು, ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಈ ಥರ ಎಲ್ಲ ಇದು ಬೇಸಿಕ್ ಮ್ಯಾಥಮೆಟಿಕ್ಸ್ ರಿಕ್ವೈರ್ಡ್ ಫಾರ್ ಫಿಸಿಕ್ಸ್. ಇದನ್ನೆಲ್ಲ ನಾವು ಡೇ 1 ಅವರಿಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತೇವೆ. ಫಾರ್ ಎಕ್ಸಾಂಪಲ್, ಫಿಸಿಕ್ಸ್ ಪಾಠ ಮಾಡುವಾಗ ಫಸ್ಟು ಒಂದು 2 ತಿಂಗಳು ಫಿಸಿಕ್ಸ್ 2 ಟ್ರ್ಯಾಕ್ ಇರುತ್ತೆ. ಒಂದು ಟ್ರ್ಯಾಕ್ನಲ್ಲಿ ಫಿಸಿಕ್ಸ್ ಸಿಲೆಬಸ್ ಪಾಠ ಮಾಡ್ತಾರೆ, ಇನ್ನೊಂದು ಟ್ರ್ಯಾಕ್ನಲ್ಲಿ
ಈ ಥರ ರಿಕ್ವೈರ್ಡ್ ಮ್ಯಾಥಮೆಟಿಕ್ಸ್ ಫಾರ್ ಫಿಸಿಕ್ಸನ್ನು ಟೀಚ್ ಮಾಡಿಕೊಂಡು ಸ್ಲೋಲಿ ಅದನ್ನು ಬೇಸಿಕ್ಸನ್ನು ಡೆವಲಪ್ ಮಾಡಿಕೊಂಡು ಹೋಗುವ ನಾವು ವ್ಯವಸ್ಥೆ ಮಾಡ್ತೇವೆ. ಓಕೆ, ನೀವೇ ಹೇಳಿದ್ರಿ ಯಾವ ರೀತಿ ಮಾಡ್ತಾರೆ ಅಂತ, ಬಟ್ ಆದರೂ ಟೈಮ್ ಟೇಬಲ್ ಯಾವ ರೀತಿ ಇರ್ತದೆ ಸರ್? ನಮ್ಮಲ್ಲಿ ನೋಡಿ, ಬೆಳಗ್ಗೆ 4:50 ಬೆಳಗ್ಗೆ 4:50 ಮಕ್ಕಳು ಏಳಬೇಕಾಗುತ್ತೆ. ಒಂದು 10 ನಿಮಿಷದಲ್ಲಿ ಅವರು ಬ್ರಷ್ ಮಾಡಿ ಓದಲಿಕ್ಕೆ ರೆಡಿ ಆಗ್ತಾರೆ. ಸೊ 5 ಗಂಟೆಯಿಂದ 6:30ವರೆಗೆ ನಾವು ಮಕ್ಕಳನ್ನು ಓದಿಸ್ತೇವೆ. ಅಲ್ಲಿ ಆ ಮಕ್ಕಳು ಓದುವಾಗ ಅವರು ಓದ್ತಾರೆ ಇಲ್ಲ ನೋಡಲಿಕ್ಕೆ ವಾರ್ಡನ್ಸ್ ಇರ್ತಾರೆ, ರೆಸಿಡೆನ್ಷಿಯಲ್ ಟೀಚರ್ಸ್ ಇರ್ತಾರೆ. ಆಮೇಲೆ 6:30ಯಿಂದ 7 ಗಂಟೆವರೆಗೆ ಅವರಿಗೆ ಸ್ನಾನ ಮಾಡಲಿಕ್ಕೆ, ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಎಲ್ಲ ಟೈಮ್ ಇರುತ್ತೆ. ಸೊ 8 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 8 ಗಂಟೆ ಕ್ಲಾಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ 10 ನಿಮಿಷ ಅವರಿಗೆ ಮೆಡಿಟೇಷನ್ ಮಾಡ್ತೇವೆ. 8 ಗಂಟೆಯಿಂದ 1:30 ಗಂಟೆವರೆಗೆ ಕ್ಲಾಸಸ್ ಇರುತ್ತೆ. 8 ಗಂಟೆಯಿಂದ ಮಧ್ಯಾಹ್ನ 1:30 ಗಂಟೆವರೆಗೆ. ಆಮೇಲೆ 1:30ಯಿಂದ 2:30ವರೆಗೆ ಅವರಿಗೆ ಲಂಚ್ ಬ್ರೇಕ್ ಇರುತ್ತೆ. ಆಮೇಲೆ ಮಧ್ಯಾಹ್ನ 2:30 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಅವರಿಗೆ ಕಾಲೇಜಿನಲ್ಲೇ ಗೈಡೆಡ್ ಸ್ಟಡಿ ಅವರ್ಸ್ ಅಂತ ಇರುತ್ತೆ. ಅಂದರೆ ನಾವು ಬೆಳಗ್ಗೆ ಏನು ಕಾನ್ಸೆಪ್ಟ್ಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡಿದ್ದೇವೆ ಕ್ಲಾಸ್ನಲ್ಲಿ, ಆ ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಅವರು ಸಾಲ್ವ್ ಮಾಡಬೇಕಾಗುತ್ತೆ. ಆಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿಗೆ ಮಕ್ಕಳಿಗೆ ಆನ್ಸರ್ ಬಂತು ಅಂತಾದರೆ ಆ ಕಾನ್ಸೆಪ್ಟ್ ಮಕ್ಕಳಿಗೆ ಅರ್ಥ ಆಗಿದೆ ಅಂತ, ಇಲ್ಲ ಅಂತಂದರೆ ಅರ್ಥ ಆಗಿಲ್ಲ. ಓಕೆ, ಸೊ ಸ್ವಲ್ಪ ಕ್ವಶನ್ಸ್ ಮಾಡಲಿಕ್ಕೆ ಬರಲಿಲ್ಲ ಅಂತಂದರೆ ಅವರು ಟೀಚರ್ಸ್ ಹತ್ರ ಕೇಳಬೇಕು. ನಮ್ಮ ಕ್ಯಾಂಪಸ್ನಲ್ಲಿ ಸಂಜೆ 7 ಗಂಟೆವರೆಗೆ ಕೂಡ ಮಕ್ಕಳ ಡೌಟ್ಸ್ ಸಾಲ್ವ್ ಮಾಡಲಿಕ್ಕೆ ಟೀಚರ್ಸ್ ಅವೈಲೇಬಲ್ ಇರ್ತಾರೆ. ಸೊ ಇದರ ನಡುವೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಒಂದು ಸ್ನ್ಯಾಕ್ಸ್ ಬ್ರೇಕ್ ಇರುತ್ತೆ. ಸಂಜೆ 7 ಗಂಟೆಗೆ ಹಾಸ್ಟೆಲ್ಗೆ ಹೋಗ್ತಾರೆ. ಒಂದು 45 ಮಿನಿಟ್ಸ್ ಅವರಿಗೆ ಫ್ರೀ ಟೈಮ್ ಇರುತ್ತೆ. ಅವರು ಪೇರೆಂಟ್ಸಿಗೆ ಏನಾದರೂ ಕಾಲ್ ಮಾಡೋದಾದರೆ ಮಾಡ್ಬೋದು. ಆಮೇಲೆ 7:45ಗೆ ಡಿನ್ನರ್ ಸರ್ವ್ ಮಾಡ್ತೇವೆ. 7:45 to 8:30 ಒಳಗಡೆ ಅವ್ರದ್ದು ಡಿನ್ನರ್ ಆಗುತ್ತೆ. ಮತ್ತು 8:30ಯಿಂದ 10 ಗಂಟೆವರೆಗೆ ಮತ್ತೆ ಮಕ್ಕಳನ್ನು ಓದಿಸ್ತೇವೆ. ಕೆಲವು ಮಕ್ಕಳು ಒಂದೊಂದು ದಿನ ಅರ್ಧ ಗಂಟೆ ಜಾಸ್ತಿ ಓದ್ತಾರೆ, 1 ಗಂಟೆ ಜಾಸ್ತಿ ಓದ್ತಾರೆ, ಓದ್ಬೋದು, ತೊಂದರೆ ಇಲ್ಲ. ಬಟ್ ವೆರಿ ನೆಕ್ಸ್ಟ್ ಡೇ 4:50ಗೆ ಅವರು ಎದ್ದು ಮತ್ತೆ ಅವರ ದಿನಚರಿ ಸ್ಟಾರ್ಟ್ ಆಗುವಂಥದ್ದು. ಸೇಮ್ ರುಟೀನ್. ಓಕೆ ಸರ್, ಈ ನೀಟ್ ಅಂತ ಬಂದಾಗ ಪ್ರಾಬ್ಲಮ್ ಸಾಲ್ವಿಂಗ್ಗೆ ಒಂದು ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಹಾಗಿರುವಾಗ ನೀವು ನಿಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಸಾಲ್ವ್ಗಳ ಬಗ್ಗೆ ಯಾವ ರೀತಿ ಹೇಳ್ತೀರಾ ಸರ್? ಆ್ಯಕ್ಚುಲಿ 10th ಪಾಸ್ಔಟ್ ಆಗುವಾಗ ಮಕ್ಕಳು ಪ್ರಾಬ್ಲಮ್ ಸಾಲ್ವಿಂಗಲ್ಲಿ ಚೆನ್ನಾಗೇ ಇರ್ತಾರೆ. ಓಕೆ, ಈ ನೀಟ್, ಎಸ್ಪೆಷಲಿ ನೀಟ್ ಪ್ರಿಪ್ರೇಷನ್ ಮಾಡೋರು ಏನು ಮಾಡ್ತಾರೆ, PUCಗೆ ಬಂದಮೇಲೆ ನೀಟ್ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮಾತ್ರ. ಹಾಗಾಗಿ ಆ ಸಬ್ಜೆಕ್ಟ್ಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮ್ಯಾಥ್ಸನ್ನು ಸ್ವಲ್ಪ ಮೂಲೆಗುಂಪು ಮಾಡ್ತಾರೆ. ಯಾವಾಗ ಮ್ಯಾಥ್ಸನ್ನು ಮೂಲೆಗುಂಪು ಮಾಡ್ತಾರೆ ಆವಾಗ ಅವರಿಗೆ ಫಿಸಿಕ್ಸ್ ಕಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಅವರಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಈ ಪ್ರಾಬ್ಲಮ್ ಸಾಲ್ವಿಂಗ್ ಎನ್ನುವಂಥದ್ದು ಒಂದು ಸ್ಕಿಲ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರನ್ನು ನಾನು ಕೇಳಿದ ತಕ್ಷಣ ನಾನು ಕಲ್ತ್ಕೊಳ್ಬೋದು. ಓಕೆ, ಬಟ್ 2 ದಿನ ಆದಮೇಲೆ ನಿಮ್ಮ ಹೆಸರು ನನಗೆ ಮರ್ತೋಗ್ತದೆ. ಓಕೆ, ಬಟ್ ಅದಕ್ಕೆ ಯಾಕೆ ಅಂತ ಹೇಳಿದರೆ ನಿಮ್ಮ ಹೆಸರು ಯಾಕೆ ಹಾಗೆ ಅಂತ ಹೇಳಿದರೆ ಅದಕ್ಕೊಂದು ಲಾಜಿಕ್ ಇರೋದಿಲ್ಲ. ಓಕೆ, ಈ ಬಯಾಲಜಿ ಎನ್ನುವಂಥದ್ದು ಪೂರ್ತಿ ಮೆಮೊರಿ ಓರಿಯೆಂಟೆಡ್ ಸಬ್ಜೆಕ್ಟ್. ಅದರಲ್ಲಿ ಎಷ್ಟು ಸತಿ ನೀವು ಓದ್ತೀರಿ, ಎಷ್ಟು ಸತಿ ರಿವೈಸ್ ಮಾಡ್ತೀರಿ, ಅದರ ಮೇಲೆ ಮಾರ್ಕ್ಸ್ ಬರುವಂಥದ್ದು. ಕೆಮಿಸ್ಟ್ರಿನಲ್ಲಿ ಕೂಡ 75% ಮೆಮೊರಿ ಓರಿಯೆಂಟೆಡ್ ಇರುತ್ತೆ. ಫಿಸಿಕ್ಸ್ನಲ್ಲಿ ಹಾಗೆ ಇಲ್ಲ, ಅದು ಕಾನ್ಸೆಪ್ಟ್ ಓರಿಯೆಂಟೆಡ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪ್ರಾಬ್ಲಮ್ ಸಾಲ್ವಿಂಗ್ ಎನ್ನುವಂಥದ್ದು ಒಂದು ಸ್ಕಿಲ್, ಅದು ಸುಲಭದಲ್ಲಿ ಬರೋದಿಲ್ಲ, ಬಂದರೆ ಮರ್ತು ಹೋಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸಣ್ಣದಿರುವಾಗ ನಾವು ಬೈಸಿಕಲ್ ರೈಡಿಂಗ್ ಕಲಿಯುವಾಗ ನಾವು ನೋಡಿರ್ತೇವೆ, ಆ ಕಡೆ ಈ ಕಡೆ ಹಾಲಾಕಿ ಕೂತ್ಕೊಳ್ಬೇಕು, ಪೆಡಲನ್ನು ಇದನ್ನು ಪ್ರೆಷರ್ ಹಾಕಬೇಕು, ಮುಂದೆ ಹೋಗ್ತದೆ ಅಂತ ನಮ್ಮ ತಲೆಯಲ್ಲಿ. ಸೈಕಲ್ ಮೇಲೆ ಕೂತ್ಕೊಂಡ್ರೆ ಸೈಕಲ್ ಬೀಳೋದು ಕೆಳಗೇನೆ. ಹೌದು, ಕರೆಕ್ಟ್. ಅದು ತುಂಬ ಸತಿ ಬಿದ್ದು ನಾವು ಅಭ್ಯಾಸ ಆಗಿ ಯಾವತ್ತೋ ಒಂದಿನ ಸೈಕಲ್ ಬರ್ತದೆ ನಮಗೆ. ಸೊ ಯಾವಾಗ ನಾವು ಬೈಸಿಕಲ್ ರೈಡಿಂಗ್ ಕಲ್ತ್ವಿ ಅಂತ ಕೇಳಿದರೆ ನಮಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಡೇಟ್ ಟೈಮ್. ಬಟ್ 1-2 ವರ್ಷ ಬಿಟ್ಟು ಮತ್ತೆ ಬೈಸಿಕಲ್ ಮೇಲೆ ಕೂತರು ಬೈಸಿಕಲ್ ಬೀಳೋದಿಲ್ಲ, ಯಾಕಂದರೆ ಅದು ಸ್ಕಿಲ್, ಅದು ಕಲ್ತಾಗಿರ್ತದೆ. ಸೊ ಫಿಸಿಕ್ಸ್ನಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಎನ್ನುವಂಥದ್ದು ಸ್ಕಿಲ್. ಶುರುವಿಗೆ ಕಲಿಯುವಾಗ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ, 1 ತಿಂಗಳು 2 ತಿಂಗಳು ಬೇಕಾಗ್ಬೋದು. ಒಮ್ಮೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಬಂದ ಮೇಲೆ ಮಕ್ಕಳಿಗೆ ಫಿಸಿಕ್ಸ್ ಅನ್ನೋದು ತುಂಬ ಸುಲಭ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಅದೇ ನಾನು ಎನಾಲಜಿ ಕೊಡ್ತಾ ಇದ್ದೆ, ಒಮ್ಮೆ ಬೈಸಿಕಲ್ ರೈಡಿಂಗ್ ಬಂದ ಮೇಲೆ ಮಗುವಿಗೆ ಆಮೇಲೆ ಯಾವ ರೋಡ್ ಕೊಟ್ಟರು ಆ ರೋಡಲ್ಲಿ ಬೈಸಿಕಲ್ ರೈಡಿಂಗ್ ಮಾಡಲಿಕ್ಕೆ ಆಗುತ್ತೆ. ಅದೇ ಥರ ಯಾವುದೋ ಒಂದು ಚಾಪ್ಟರ್ 2 ಚಾಪ್ಟರ್ ಓದುವಾಗ ಪ್ರಾಬ್ಲಮ್ ಸಾಲ್ವಿಂಗ್ ಬಂತು ಅಂತಾದರೆ ಮತ್ತೆ ಉಳಿದ ಪಾಠಗಳನ್ನು ಪಾಠ ಮಾಡುವಾಗ ಮಕ್ಕಳಿಗೆ ಬರೇ ಕಾನ್ಸೆಪ್ಟನ್ನು ಹೇಳಿಕೊಟ್ರೆ ಸಾಕಾಗುತ್ತೆ, ಪ್ರಾಬ್ಲಮ್ ಸಾಲ್ವಿಂಗನ್ನು ಅವರೇ ಮಾಡಿಕೊಂಡು ಹೋಗ್ತಾರೆ. ಸೊ ಈಗ ಪ್ರಾಬ್ಲಮ್ ಸಾಲ್ವಿಂಗ್ ಎನ್ನುವಂಥದ್ದು ಸ್ವಲ್ಪ ಇನಿಷಿಯಲ್ ಡೇಸಲ್ಲಿ ಕಷ್ಟ ಅಷ್ಟೇ, ಒಮ್ಮೆ ಕಲಿತ್ರೆ ಅದು ಮರೆಯುವ ಚಾನ್ಸೇ ಇಲ್ಲ. ಹಾಗಾಗಿ ಆ ಥರ ನಾವು ಶುರುವಿಗೆ ಸ್ವಲ್ಪ ಫಿಸಿಕ್ಸ್ಗೆ ಎಕ್ಸ್ಟ್ರಾ ಸೆಷನ್ಗಳನ್ನು ಹಾಕಿಕೊಟ್ಟು ರಿಕ್ವೈರ್ಡ್ ಮ್ಯಾಥಮೆಟಿಕ್ಸನ್ನು ಹೇಳಿಕೊಟ್ಟು ಅವರಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ತುಂಬ ಈಸಿ ಆಗುವಾಗೆ ಮಾಡಿಕೊಡ್ತೀವಿ. ಓಕೆ, ಕಲಿತ್ರೆ ಮತ್ತೆ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರಿ. ಹಾಗಾದರೆ ಕಲಿಸುವವರ ಸಾಮರ್ಥ್ಯ ಹೇಗಿದೆ? ಅಂದರೆ ನಿಮ್ಮ ಸಂಸ್ಥೆಯಲ್ಲಿರುವಂಥ ನೀಟ್ ಅಕಾಡೆಮಿಯ ಟೀಚರ್ಸ್ನ ಅನುಭವ ಯಾವ ರೀತಿ ಇದೆ ಸರ್? ನಮ್ಮಲ್ಲಿ PUಗೆ ಅಂತ ಟೀಚರ್ಸ್ ಇರ್ತಾರೆ, ಲಾಂಗ್ ಟರ್ಮಿಗೆ ಅಂತ ಸಪರೇಟ್ ಸೆಟ್ ಆಫ್ ಟೀಚರ್ಸ್ ಇರ್ತಾರೆ. ಲಾಂಗ್ ಟರ್ಮ್ ರಿಪೀಟ್ ಮಾಡುವಂಥ ಸ್ಟೂಡೆಂಟ್ಸ್ನ ಮೆಂಟಾಲಿಟಿ, ಅವರ ಸೈಕಾಲಜಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅವರಿಗೆ ಈ ಲ್ಯಾಬ್ಗಳಾಗಲಿ ಲ್ಯಾಂಗ್ವೇಜ್ಗಳಾಗಲಿ ಬೇರೆ ಏನಿರೋದಿಲ್ಲ, ಕಾನ್ಸೆಪ್ಟ್ ಕಲಿಯೋದು, ಪ್ರಾಬ್ಲಮ್ ಸಾಲ್ವ್ ಮಾಡುವಂಥದ್ದು.
ನಮ್ಮಲ್ಲಿ ನೀಟ್ ಲಾಂಗ್ ಟರ್ಮ್ ಮಾಡಲಿಕ್ಕೆ ಇರುವಂಥ ಟೀಚರ್ಸು ನಿಯರ್ಲಿ 8 to 9 ಇಯರ್ಸ್ ಅವರು ಕಂಟಿನ್ಯೂಸ್ಲಿ ಕನ್ಸಿಸ್ಟೆಂಟ್ಲಿ ನೀಟ್ ಲಾಂಗ್ ಟರ್ಮ್ ಮಕ್ಕಳಿಗೆ ಪಾಠ ಮಾಡಿಕೊಂಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಒಂದು 7-8 ವರ್ಷದ ಕೆಳಗೆ ನೀಟ್ ಲಾಂಗ್ ಟರ್ಮ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. 2016ನಲ್ಲಿ ನೀಟ್ ಆಲ್ ಇಂಡಿಯಾ ಲೆವೆಲ್ಗೆ ಬಂತು. ಅದರ ನಂತರ ರಿಪೀಟ್ ಮಾಡೋ ಕಾನ್ಸೆಪ್ಟು ನಮ್ಮಲ್ಲಿ ಬಂತು. ಇಲ್ಲಿ ತನಕ ಕೋಟಾದಲ್ಲಿ ಇತ್ತು ಅದು. ಸೊ ಈಗ ರೀಸೆಂಟ್ಲಿ ಆ ವರ್ಷದಿಂದ 2016ಇಂದ ಯಾರು ನೀಟ್ ಲಾಂಗ್ ಟರ್ಮಿಗೆ ಪಾಠ ಮಾಡಿಕೊಂಡಿದ್ದಾರೆ ಟೀಚರ್ಸು, ಅಂಥ ಟೀಚರ್ಸೇ ನಮ್ಮಲ್ಲಿದ್ದಾರೆ. ಓವರಾಲ್ ಟೀಚಿಂಗ್ ಎಕ್ಸ್ಪೀರಿಯೆನ್ಸು, ಆ್ಯಾವರೇಜ್ ಟೀಚಿಂಗ್ ಎಕ್ಸ್ಪೀರಿಯೆನ್ಸು ಯಾರು ನೀಟ್ ಲಾಂಗ್ ಟರ್ಮಿಗೆ ಪಾಠ ಮಾಡ್ತಾರೆ ಅವ್ರದ್ದು 20 to 25 ಇಯರ್ಸ್ ಇರುತ್ತೆ. ಸೊ ಅವರಿಗೆ ನೀಟ್ ಲಾಂಗ್ ಟರ್ಮ್ ಮಕ್ಕಳಿಗೆ ಪಾಠ ಮಾಡಿ ಅಭ್ಯಾಸ ಇರೋದ್ರಿಂದ, ಅವರ ಸೈಕಾಲಜಿಯ ಪರಿಚಯ ಇರೋದ್ರಿಂದ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ಅವರಿಗೆ ಪಾಠ ಮಾಡಲಿಕ್ಕೆ ಸಾಮರ್ಥ್ಯ ಇರುತ್ತೆ. ಓಕೆ, ಒಟ್ಟು ಎಷ್ಟು ಮಂದಿ ಫ್ಯಾಕಲ್ಟಿ ಇದ್ದಾರೆ ಸರ್ ಇದಕ್ಕೆ? ನಮ್ಮ ನೀಟ್ ಲಾಂಗ್ ಟರ್ಮ್ನಲ್ಲಿ ಸುಮಾರು 26 ಮಂದಿ ಫ್ಯಾಕಲ್ಟಿ ಇದ್ದಾರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಗೆ. ಇದರಲ್ಲಿ ಸ್ವಲ್ಪ ಫಿಸಿಕ್ಸ್ ಫ್ಯಾಕಲ್ಟಿ ಜಾಸ್ತಿ ಇದ್ದಾರೆ. ಯಾಕೆಂತ ಹೇಳಿದರೆ ಈ ಡೌಟ್ ಸಾಲ್ವಿಂಗ್ ಇರುವಂಥದ್ದು ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಇರುವಂಥದ್ದು ಜಾಸ್ತಿ ಫಿಸಿಕ್ಸ್ನಲ್ಲಿ. ಈ ಬಯಾಲಜಿನಲ್ಲಿ ಏನಾಗುತ್ತೆ ಅಂದರೆ 2 NCERT ಪುಸ್ತಕಗಳಿರುತ್ತೆ. ಕಂಪ್ಲೀಟ್ಲಿ 360ಕ್ಕೆ 360 ಮಾರ್ಕ್ ಕೂಡ ಆ 2 ಪುಸ್ತಕಗಳಿಂದಲೇ ಬರುವಂಥದ್ದು. ಹಾಗಾಗಿ ಸ್ವಲ್ಪ ಏನೋ ಡೌಟ್ ಇದ್ದರೂ NCERT ಬುಕ್ ರೆಫರ್ ಮಾಡಿದರೆ ಅವರಿಗೆ ಅದರ ಆನ್ಸರ್ ಸಿಗುತ್ತೆ. ಸೊ ಟೀಚರ್ಸು ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಜಾಸ್ತಿ ಇರ್ತಾರೆ, ಯಾಕಂದರೆ ಮಕ್ಕಳಿಗೆ ಜಾಸ್ತಿ ಡೌಟ್ ಸಾಲ್ವಿಂಗ್ ಮಾಡಲಿಕ್ಕೋಸ್ಕರ. ಸೊ ಟೀಚರ್ ಟು ಸ್ಟೂಡೆಂಟ್ ರೇಷಿಯೋ ತುಂಬ ನಮ್ಮಲ್ಲಿ ಚೆನ್ನಾಗಿದೆ. ಯಾಕಂತ ಹೇಳಿದರೆ ಯಾರೋ ಒಂದು ಸ್ಟೂಡೆಂಟ್ ಡೌಟ್ ಕೇಳಲಿಕ್ಕೆ ಬಂದಾಗ ಟೀಚರ್ ಸುತ್ತ 10 ಜನ ಸ್ಟೂಡೆಂಟ್ಸ್ ಇದ್ದರೆ ಆ ಸ್ಟೂಡೆಂಟಿಗೆ ಅನಿಸ್ತದೆ ಇವರ ಹತ್ರ ಡೌಟ್ ಕೇಳೋ ಬದಲು ಅರ್ಧ ಗಂಟೆ ನಂದು ವೇಸ್ಟ್ ಆಗುತ್ತೆ, ನಾನೇ ಹೋಗಿ ಮಾಡೋದು ಒಳ್ಳೇದು ಅಂತ ಅನಿಸುತ್ತೆ. ಹಾಗಾಗಿ ಮಕ್ಕಳಿಗೆ ಗೈಡೆಡ್ ಸ್ಟಡಿ ಅವರ್ಸನ್ನು ನಾನೇನು ಹೇಳಿದೆ, ಮಧ್ಯಾಹ್ನ 2:30 ಗಂಟೆಯಿಂದ 7 ಗಂಟೆವರೆಗೆ, ಆ ಟೈಮ್ನಲ್ಲಿ ತುಂಬ ಜನ ಟೀಚರ್ಸ್ ಡೌಟ್ ಸಾಲ್ವ್ ಮಾಡಲಿಕ್ಕೆ ಅವೈಲೇಬಲ್ ಇರ್ತಾರೆ. ಓಕೆ ಸರ್. ಸರ್, ಈಗ ಕೋಚಿಂಗ್ ಕೊಡ್ತಾನೇ ಎದುರು ಸಾಲಲಿಕ್ಕಿಲ್ಲ, ಆ ಕೋಚಿಂಗ್ನ ಎಫೆಕ್ಟ್ ಯಾವ ರೀತಿ ಇದೆ ಅಂತ ಗೊತ್ತಾಗಬೇಕು. ಸೊ ಅದಕ್ಕೋಸ್ಕರ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಬೇಕಾಗ್ತದೆ. ಯಾವ ರೀತಿ ಟೆಸ್ಟ್ಗಳನ್ನು ನೀವು ಕಂಡಕ್ಟ್ ಮಾಡ್ತೀರಾ ಸರ್? ನೋಡಿ, ನಮ್ಮಲ್ಲಿ ಆ್ಯಕ್ಚುಲ್ ನೀಟ್ ಎಕ್ಸಾಮ್ ಹೇಗಿರುತ್ತೆ ಅಂತಂದರೆ 720 ಮಾರ್ಕು, ಫಿಸಿಕ್ಸ್ 180 ಮಾರ್ಕ್ಸು, ಕೆಮಿಸ್ಟ್ರಿ 180, ಬಾಟ್ನಿ 180, ಝುವಾಲಜಿ 180. ಅದೇ ಪ್ಯಾಟರ್ನಲ್ಲಿ ನಾವು ಮಾಡ್ತೀವಿ. ನೀಟ್ ಎಕ್ಸಾಮ್ನಲ್ಲಿ 200 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, 200 ನಿಮಿಷ ಕೊಡ್ತಾರೆ. ಸೇಮ್ ಟೈಮಿಂಗ್ಸ್ ಕೊಡ್ತೇವೆ, OMR ಶೀಟ್ಸ್ ಕೊಡ್ತೇವೆ, ಸ್ಟ್ರಿಕ್ಟ್ ಇನ್ವಿಜಿಲೇಷನ್ ಇರುತ್ತೆ. ಸೊ ಇಲ್ಲಿ ಟೆಸ್ಟಿಂಗ್ ಅಂತ ಬಂದಾಗ ನಾವು ನೋಡಿ, ಸೋಮವಾರದಿಂದ ಶನಿವಾರದವರೆಗೆ ನಾವು ಏನು ಪಾಠ ಮಾಡಿದೆವೋ ಆ ಸಿಲೆಬಸ್ನ ಆಧಾರದಲ್ಲಿ ಪ್ರತಿ ಆದಿತ್ಯವಾರ ಟೆಸ್ಟ್ ಇರುತ್ತೆ. ಪ್ರತಿ ಸಂಡೇವರೆಗೆ 8:30 ಗಂಟೆಯಿಂದ 11:40 ಟೆಸ್ಟ್ ಇರುತ್ತೆ. ಅದಾದಮೇಲೆ ಈಗ ಶುರುವಿಗೆ 2 ತಿಂಗಳು ನಾವು ಈ ಥರ ಮಾಡ್ತಾ ಹೋಗ್ತೇವೆ. ಆನಂತರ ಈ ನೀಟ್ ಕೋಚಿಂಗ್ನಲ್ಲಿ ವೆರಿ ಇಂಪಾರ್ಟೆಂಟ್ ವಿಚಾರ ಏನಂತ ಹೇಳಿದರೆ, ಫಸ್ಟ್ PUCಯಿಂದ 50% ಕ್ವಶನ್ಸ್ ಕೇಳ್ತಾರೆ, ಸೆಕೆಂಡ್ PUC ಸಿಲೆಬಸ್ಸಿಂದ 50% ಸಿಲೆಬಸ್ ಕ್ವಶನ್ಸ್ ಕೇಳ್ತಾರೆ. ಈ ಜೂನ್ ತಿಂಗಳಲ್ಲಿ ನಾವು ಏನು ಪಾಠ ಮಾಡಿರ್ತೇವೆ ಅದು ಜುಲೈ ಆಗಸ್ಟ್ ಆಗುವಾಗ ಮಕ್ಕಳಿಗೆ ಮರ್ತೋಗುವ ಚಾನ್ಸಸ್ ಇರುತ್ತೆ. ಸೊ ನಾವು ಆಲ್ರೆಡಿ ಮಾಡ್ತಿರೋದು ರಿಪೀಟ್, ಈ ಥರ ನಾವು ಚಾನ್ಸಸ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಸೊ ಫಸ್ಟ್ 2 ಮಂತ್ಸ್ ಮಕ್ಕಳು ಸೆಟ್ ಆಗೋ ತನಕ ನಾವು ಇದೇ ಥರ ಟೆಸ್ಟಿಂಗ್ ಮಾಡ್ತಾ ಇರ್ತೇವೆ. ಒಂದು 2 ತಿಂಗಳಾದ್ಮೇಲೆ ನಾವೇನು ಮಾಡ್ತೇವೆ, ಸೋಮವಾರದಿಂದ ಶುಕ್ರವಾರದವರೆಗೆ ನಾವೇನು ಪಾಠ ಮಾಡಿದ್ವಿ ಅದು ಸ್ಯಾಟರ್ಡೇ ಟೆಸ್ಟ್ ಇರುತ್ತೆ. ಅದಕ್ಕೆ ವೀಕ್ಲಿ ಟೆಸ್ಟ್ ಅಂತ ಹೇಳ್ತೇವೆ. ಆ ಸ್ಯಾಟರ್ಡೇ ಟೆಸ್ಟಿಗೆ ಏನು ಸಿಲೆಬಸ್ಸು ಅಂತಂದರೆ, ಸೋಮವಾರದಿಂದ ಶುಕ್ರವಾರದವರೆಗೆ ಏನು ಪಾಠ ಮಾಡಿದ್ವಿ ಅದೇ ಸಿಲೆಬಸ್ಸು. ಆಮೇಲೆ ಸ್ಯಾಟರ್ಡೇ ಮಧ್ಯಾಹ್ನ ಮೇಲೆ ಮತ್ತೆ ಸಂಡೇ ಇಡೀ ದಿನ ಕಂಪ್ಲೀಟ್ಲಿ ಓದಲಿಕ್ಕೆ ಅವರಿಗೆ ಟೈಮ್ ಇರುತ್ತೆ. ಮಂಡೇ ಮಾರ್ನಿಂಗ್ ಅಲ್ಲಿಯ ತನಕ ನಾವು ಏನೆಲ್ಲ ಮಾಡಿದ್ದೇವೆ ಸಿಲೆಬಸ್ಸು ಆ ಎಲ್ಲ ಸಿಲೆಬಸ್ಸಿದ್ದು ಎಕ್ಸಾಮ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ವಾರ ಅದೇ ಥರ ಸ್ಯಾಟರ್ಡೇ ವೀಕ್ಲಿ ಟೆಸ್ಟು, ಸಂಡೇ ಕ್ಯುಮ್ಯುಲೇಟಿವ್ ಟೆಸ್ಟು. ಸೊ ಪ್ರತಿ ಸಂಡೇಗೆ ಸಿಲೆಬಸ್ ಸ್ವಲ್ಪ ದೊಡ್ಡದಾಗ್ತಾನೆ ಹೋಗುತ್ತೆ. ಹಾಗಾಗಿ ಜೂನ್ ಜುಲೈಯಲ್ಲಿ ಮೇಯಲ್ಲಿ ನಾವೇನು ಪಾಠ ಮಾಡ್ತೇವೆ ಅದು ಮಕ್ಕಳು ಮರೆಯೋದೇ ಇಲ್ಲ. ಸೊ ಈಗ ಫ್ರೆಶ್ ಆಗಿ ಫಸ್ಟ್ ಅಟೆಂಪ್ಟಲ್ಲಿ ನೀಟ್ ಬರೆಯೋ ಮಕ್ಕಳಿಗೆ ಪ್ರಾಬ್ಲಮ್ ಆಗೋದೇ ಇದು. ಅವರು ಸೆಕೆಂಡ್ PUCಲಿ ಓದ್ತಾ ಇರ್ತಾರೆ, ಅವರಿಗೆ ಲ್ಯಾಬ್ ಎಕ್ಸಾಮ್ ಬರೀಬೇಕು, ಎಕ್ಸ್ಟರ್ನಲ್ ಎಕ್ಸಾಮ್ ಬರೀತಾರೆ, ಟೆನ್ಷನ್ ಇರ್ತದೆ, ಪ್ರಿಪರೇಟರಿ ಎಕ್ಸಾಮ್ ಇರುತ್ತೆ, ಪಬ್ಲಿಕ್ ಎಕ್ಸಾಮ್ ಇರುತ್ತೆ. ಅದು ಇದೆಲ್ಲ ಯಾವಾಗ ಜನವರಿ, ಫೆಬ್ರವರಿ, ಮಾರ್ಚ್ನಲ್ಲಿ ಆಗುತ್ತೆ. ಅದೇ ಕ್ರೂಷಿಯಲ್ ಟೈಮ್. ಆ ಕ್ರೂಷಿಯಲ್ ಟೈಮಲ್ಲಿ ಅವರು ಸೆಕೆಂಡ್ PUC ಸಿಲೆಬಸ್ಸಲ್ಲಿ ಬ್ಯುಸಿ ಇರ್ತಾರೆ, ಅವ್ರಿಗೆ ಫಸ್ಟ್ PUC ಸಿಲೆಬಸ್ ಪೂರ್ತಿ ಮರ್ತೋಗಿರ್ತದೆ. ಹಾಗಾಗಿ ನೀವು ನೀಟ್ ರಿಪೀಟ್ ಮಾಡೋ ಸ್ಟೂಡೆಂಟ್ಸ್ಗೆ ಯಾರ ಹತ್ರ ಬೇಕಾದರೂ ಕೇಳಿ, 100ಕ್ಕೆ 99 ಭಾಗ ಮಕ್ಕಳು ಹೇಳೋದು ಫಸ್ಟ್ PUC ಸರ್ ಸಿಲೆಬಸ್ ನಮಗೆ ಅರ್ಥ ಆಗಿಲ್ಲ ಅಂತಲೇ ಹೇಳ್ತಾರೆ. ಹೌದು ಸರ್, ಇಷ್ಟೆಲ್ಲ ಕೋಚಿಂಗ್ ಇದ್ರೂ ಕೂಡ ಸಮ್ಟೈಮ್ಸ್ ಸ್ಟೂಡೆಂಟ್ಸು ಸ್ವಲ್ಪ ಮಾರ್ಕ್ಸ್ ಕಡಿಮೆ ತೆಗೆದುಕೊಳ್ಳುವಂಥ ಚಾನ್ಸಸ್ ಇರ್ತದೆ. ಸೊ ಆ ಟೈಮಲ್ಲಿ ನೀವು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ತೀರಾ ಸರ್? ಹೌದು, ಡೆಫಿನೆಟ್ಲಿ. ಅಂದರೆ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ. ಕೆಲವು ಮಕ್ಕಳು ತುಂಬ ಫಾಸ್ಟ್ ಇರ್ತಾರೆ, ಕೆಲವು ಮಕ್ಕಳು ಸ್ವಲ್ಪ ಸ್ಲೋ ಇರ್ತಾರೆ, ಬಟ್ ಅವರು ಟ್ರೈ ಮಾಡ್ತಾ ಇರ್ತಾರೆ, ಓದ್ತಾ ಇರ್ತಾರೆ. ಸೊ ಎಕ್ಸಾಮಿನೇಷನ್ ಅಂತ ಹೇಳಿದ ಒಂದು ಸ್ಪೆಕ್ಟ್ರಮ್, ಕೆಲವರಿಗೆ 700 ಮಾರ್ಕ್ ಬರುತ್ತೆ, ಕೆಲವರಿಗೆ 300 ಮಾರ್ಕ್ಸ್ ಬರ್ತದೆ. ಬಟ್ ನಾವೇನು ಮಾಡಬೇಕು, ಪ್ರತಿಯೊಂದು ಮಗುವನ್ನು ಸ್ವಲ್ಪ ಅವ್ರು ಎಲ್ಲಿದ್ದಾರೆ ಅದಕ್ಕಿಂತ ಮೇಲೆ ಇಟ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೇವೆ. ಸೊ ನಮ್ಮದು ವೀಕ್ಲಿ ಟೆಸ್ಟ್ ರಿಸಲ್ಟ್ ಬರ್ತಾ ಇರ್ತದೆ. ಪೇರೆಂಟ್ಸ್ಗೆ ನಾವು ನಮ್ಮ ಕಾಲೇಜ್ದು ಆ್ಯಪ್ ಇದೆ, ಅದರಲ್ಲಿ ಕಳಿಸ್ಕೊಡ್ತಾ ಇರ್ತೇವೆ.
ಯಾವ ಮಕ್ಕಳದ್ದು ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಮಗುವಿಗೆ ಕೆಮಿಸ್ಟ್ರಿನಲ್ಲಿ ಸ್ವಲ್ಪ ಕಡಿಮೆ ಇದೆ ಇರ್ತಾರೆ, ಕೆಲವು ಮಕ್ಕಳಿಗೆ ಬಯಾಲಜಿನೇ ಕಷ್ಟ ಆಗಿ ಹೋಗುತ್ತೆ. ಯಾವುದೋ ಒಂದು ಮಗುವಿಗೆ ಕೆಮಿಸ್ಟ್ರಿನಲ್ಲಿ ಸ್ವಲ್ಪ ಕಡಿಮೆ ಬರ್ತಾ ಇದೆ, 180ಕ್ಕೆ 60 ಮಾರ್ಕ್ಸ್ ಬರ್ತಾ ಇದೆ, 50 ಮಾರ್ಕ್ಸ್ ಬರ್ತಾ ಇದೆ ಅಂತ ಹೇಳಿದರೆ ನಾವೇನು ಮಾಡ್ತೇವೆ, ಅದು ಆಟೋಮ್ಯಾಟಿಕಲಿ ಅವರನ್ನು ಐಡೆಂಟಿಫೈ ಮಾಡಿಬಿಟ್ಟು ಕೆಮಿಸ್ಟ್ರಿ ಟೀಚರ್ ಅಲ್ಲಿ ಕೌನ್ಸಿಲಿಂಗ್ ಮಾಡಲಿಕ್ಕೆ ಇರ್ತಾರೆ. ಫಿಸಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇಬ್ಬರು ಇರ್ತಾರೆ, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ಇಬ್ಬರು ಇರ್ತಾರೆ, ಬಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಇಬ್ಬರು ಇರ್ತಾರೆ. ಆ ಟೀಚರ್ಗೆ ನಾವು ಒಪ್ಪಿಸಿಬಿಡ್ತೇವೆ ಅವರನ್ನು ಕೌನ್ಸಿಲಿಂಗ್ ಮಾಡಿ ಮತ್ತು ಒಂದು 4 ವಾರಗಳ ತನಕ, ಅಲ್ಲಿಂದ 4 ವಾರಗಳ ತನಕ ಆ ಕೆಮಿಸ್ಟ್ರಿಯ ಪರ್ಫಾರ್ಮೆನ್ಸನ್ನು ಅವರು ಮಾನಿಟರ್ ಮಾಡ್ತಾರೆ. ಯಾವ್ಯಾವ ಥರ ಓದಬೇಕು, ಯಾವ್ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಕೌನ್ಸಿಲಿಂಗ್ ಮಾಡಿ ಹೇಳ್ಕೊಡ್ತಾರೆ. ಈ ಥರ ನಾವು ಇಂಪ್ರೂವ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಓಕೆ ಸರ್, ಈಗ ಟೋಟಲಿ ನೀಟ್ ಯಾವ ರೀತಿ, ನೀಟ್ ಕೋಚಿಂಗ್ ಯಾವ ರೀತಿ ನಡೀತಿದೆ ಅಂತ ಹೇಳಿದ್ರಿ ಸರ್. 2023ಯ ನೀಟ್ ರಿಸಲ್ಟ್ ಯಾವ ರೀತಿ ಇದೆ? ನಮ್ಮಲ್ಲಿ ನೋಡಿ, ಒಂದು 220 ಮಕ್ಕಳು ಬಂದು ಸೇರಿಕೊಂಡಿದ್ರು ಬೇರೆ ಬೇರೆ ಕಾಲೇಜುಗಳಿಂದ. ಅದರಲ್ಲಿ 151 ಮಕ್ಕಳಿಗೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಆಗಿದೆ. 650ಕ್ಕಿಂತ ಮೇಲೆ 3 ಜನ ಮಕ್ಕಳಿಗೆ ಮಾರ್ಕ್ಸ್ ಬಂದಿದೆ. 600ರ ಮೇಲೆ ಸುಮಾರು 15ರಿಂದ 16 ಮಕ್ಕಳಿಗೆ ಮಾರ್ಕ್ಸ್ ಬಂದಿದೆ. ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಟಾಪ್ ಮೆಡಿಕಲ್ ಕಾಲೇಜಸ್ಗಳಲ್ಲಿ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, ಈ ಬಾರಿಯ ಹೋಪ್ಸ್ ಯಾವ ರೀತಿ ಇದೆ ಸರ್? ಈ ಬಾರಿ ಕೂಡ ನಾವು ಸೇಮ್ ಸ್ಟ್ರೆಂತ್ ತಗೊಂಡಿದ್ದೇವೆ. ಸಾಮಾನ್ಯ ಒಂದು 235 ಸ್ಟೂಡೆಂಟ್ಸ್ ಇದ್ದಾರೆ. ಒಂದು 165 ಆದರೂ ನಮಗೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಬರ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕೆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದರೆ, ನಮ್ಮದು JEE ರಿಸಲ್ಟ್ ಬಂದಿದೆ. ಅದರಲ್ಲಿ ನೀಟ್ ಲಾಂಗ್ ಟರ್ಮಿಗೆ ರಿಜಿಸ್ಟರ್ ಮಾಡಿರೋ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ JEEನಲ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಇರುತ್ತೆ. ಅದೇ ಎರಡನ್ನೇ ಓದಿ ತುಂಬ ಚೆನ್ನಾಗಿ ಪರ್ಸೆಂಟೇಜನ್ನು ಮಾಡಿದ್ದಾರೆ. ಹಾಗಾಗಿ 100% ನಾವು 650ರ ಮೇಲೆ ಸುಮಾರು ಒಂದು 30 ಮಕ್ಕಳು ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಓಕೆ ಸರ್, ಈಗ ಕೋಚಿಂಗ್ ಟೈಮ್ ಬಗ್ಗೆ ಕೇಳೋದಾದರೆ ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಟೈಮ್ ಅಂತ ನೀವು ಕೋಚಿಂಗ್ ಕೊಡ್ತೀರಿ? ಇದರಲ್ಲಿ ನಾವು ಸಬ್ಜೆಕ್ಟ್ ವೈಸ್ ಈಕ್ವಲ್ ಟೈಮಿಂಗ್ಸ್ ಅಂತ ಕೊಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಡಿಫಿಕಲ್ಟಿ ಕೂಡ ನೋಡಬೇಕಾಗುತ್ತೆ. ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದ ಹಾಗೆ, ನೀವು ಅಬ್ಸರ್ವ್ ಮಾಡಿದ ಹಾಗೆ, ಪ್ರಾಬ್ಲಮ್ ಸಾಲ್ವಿಂಗನ್ನು ಸ್ವಲ್ಪ ಮಕ್ಕಳಿಗೆ ಕಷ್ಟ ಇರ್ತದೆ. ಸೊ ನಾವು ಬೇಸಿಕ್ ಮ್ಯಾಥ್ಸ್ ಎಲ್ಲ ಸ್ವಲ್ಪ ಹೇಳ್ಕೊಡ್ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಫಿಸಿಕ್ಸ್ಗೆ ನಾವು ಟೀಚಿಂಗ್ ಅವರ್ಸ್ ಜಾಸ್ತಿ ಕೊಡ್ತೇವೆ. ಫಿಸಿಕ್ಸ್ ಒಂದು 400 ಗಂಟೆಗಳಷ್ಟು ಪಾಠ ಮಾಡ್ತೇವೆ, ಕೆಮಿಸ್ಟ್ರಿ ಒಂದು 350 ಗಂಟೆಗಳಷ್ಟು ಪಾಠ ಮಾಡ್ತೇವೆ, ಬಯಾಲಜಿ 300 ಗಂಟೆಗಳಷ್ಟು ಪಾಠ ಮಾಡ್ತೇವೆ. ಇದರಲ್ಲಿ ಶುರುವಿಗೆ ನಾವು ಹೇಗೆ ಅಂತ ಹೇಳಿದರೆ, ಪ್ರತಿದಿನ 4 ಸೆಷನ್ ಇರುತ್ತೆ ಅವರಿಗೆ. ಒಂದು ದಿನ ಫಿಸಿಕ್ಸು, ಕೆಮಿಸ್ಟ್ರಿ, ಬಾಟ್ನಿ, ಫಿಸಿಕ್ಸ್, ಅಂದರೆ ಫಿಸಿಕ್ಸ್ ಡಬಲ್ ಟ್ರ್ಯಾಕು. ಆಗ ಅವ್ರಿಗೇನಾಯಿತು, ಫಿಸಿಕ್ಸಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಹೇಳಿಕೊಡ್ಲಿಕ್ಕೂ ಆಯಿತು, ಬೇಸಿಕ್ಸ್ ಹೇಳಿಕೊಡ್ಲಿಕ್ಕೂ ಆಯಿತು. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಸಬ್ಜೆಕ್ಟು ಆಯಿತು. ಏನಾಗುತ್ತೆ, ಫಿಸಿಕ್ಸು, ಕೆಮಿಸ್ಟ್ರಿ, ಬಾಟ್ನಿ, ಫಿಸಿಕ್ಸ್ ಒಂದಿನ. ನೆಕ್ಸ್ಟ್ ಡೇ ಫಿಸಿಕ್ಸು, ಕೆಮಿಸ್ಟ್ರಿ, ಝುವಾಲಜಿ, ಫಿಸಿಕ್ಸ್. ಬಾಟ್ನಿ ಒಂದು ಝುವಾಲಜಿ ಇರೋದ್ರಿಂದ ಬಯಾಲಜಿನಲ್ಲಿ ಆ ಥರ ನಾವು ಆಲ್ಟರ್ನೇಟ್ ಡೇ ಮಾಡ್ತಾ ಹೋಗ್ತೇವೆ. ಸೊ ಒಂದಿನ ಫಿಸಿಕ್ಸು, ಕೆಮಿಸ್ಟ್ರಿ, ಬಾಟ್ನಿ, ಫಿಸಿಕ್ಸು, ಇನ್ನೊಂದು ಫಿಸಿಕ್ಸು, ಕೆಮಿಸ್ಟ್ರಿ, ಝುವಾಲಜಿ, ಫಿಸಿಕ್ಸು. ಈ ಥರ ಒಂದು ತಿಂಗಳು ಮಾಡ್ತೇವೆ. ಒಮ್ಮೆ ಫಿಸಿಕ್ಸಲ್ಲಿ ಫುಲ್ ಗಟ್ಟಿ ಆಯಿತು, ಪ್ರಾಬ್ಲಮ್ ಸಾಲ್ವಿಂಗ್ ಗಟ್ಟಿ ಆಯಿತು ಅಂತ ಹೇಳಿದ್ರೆ ಮತ್ತೆ ಸ್ವಲ್ಪ ದಿನ ನಾವೇನು ಮಾಡ್ತೇವೆ, ಕೆಮಿಸ್ಟ್ರಿಗೆ ಡಬಲ್ ಟ್ರ್ಯಾಕ್ ಕೊಡ್ತೇವೆ. ಸೊ ಈ ಥರ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೇವೆ. ಯಾವಾಗಾದರೂ ಒಂದಿನ ಸ್ವಲ್ಪ ಸಿಲೆಬಸ್ ಏನಾದರೂ ಸ್ವಲ್ಪ ಹಿಂದೆ ಬಿತ್ತು ಅಂತಂದರೆ ಒಂದೊಂದು ಸತಿ ಮಧ್ಯಾಹ್ನ ಮೇಲೆ ಕೂಡ ಒಂದು ಸೆಷನ್ ನಾವು ಪಾಠ ಮಾಡೋ ಚಾನ್ಸಸ್ ಇರುತ್ತೆ. ಓಕೆ ಸರ್, ಈಗ ನೀವು ಮಾತಾಡುವಾಗ ಹೇಳಿದ್ರಿ ದಿನ ಇಡೀ ಸ್ಟೂಡೆಂಟ್ಸ್ ನಿಮ್ಮ ಜೊತೆನೇ ಇರ್ತಾರೆ. ಅರೌಂಡ್ 4:55 ಏನೋ ಅವ್ರು ಹೇಳ್ತಾರೆ. ಆಮೇಲೆ ಅವ್ರದ್ದು ಮೆಡಿಟೇಷನ್ ಅಥವಾ ಬೇರೆಲ್ಲ ಕೆಲಸ ಆಗ್ತದೆ. 8ಇಂದ ನಿಮ್ಮ ಕೋಚಿಂಗ್ ಸೆಂಟರ್ಗೆ ಬರ್ತಾರೆ. ಯಾಕಂದರೆ ನಾನು ಯಾಕೆ ಈ ಬಗ್ಗೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಒಬ್ಬ ಸ್ಟೂಡೆಂಟಿಗೆ ಅವ್ನು ಕಲಿಬೇಕಾದ್ರೆ ಅದಕ್ಕೆ ಕೋಚಿಂಗ್ ಜೊತೆಗೆ ಅದಕ್ಕೆ ಬೇಕಾದಂಥ ಒಂದು ಎನ್ವೈರ್ಮೆಂಟ್ ಬೇಕು, ಫುಡ್ ಸಿಸ್ಟಮ್ ಬೇಕು. ಹಾಗಿರುವಾಗ ನಿಮ್ಮ ಸಂಸ್ಥೆಯಲ್ಲಿ ಯಾವ ರೀತಿಯ ಎನ್ವೈರ್ಮೆಂಟ್ ಇದೆ, ಫುಡ್ ಸಿಸ್ಟಮ್ ಇದೆ? ಒಂದು ಏನಂತ ಹೇಳಿದರೆ, ಈ ಸೆಕೆಂಡ್ PUC ಪಾಸ್ ಆಗಿರ್ತಾರೆ ಮಕ್ಕಳು, ಸ್ವಲ್ಪ ಅವರು ಮೆಚ್ಯೂರ್ಡ್ ಆಗಿರ್ತಾರೆ, ಅವ್ರಿಗೆ ಸ್ವಲ್ಪ ನಾವು ಹೇಳಿದ್ದು ಅರ್ಥ ಆಗುತ್ತೆ. ಜೀವನದಲ್ಲಿ ಸ್ವಲ್ಪ ಸೀರಿಯಸ್ ಆಗಿರ್ತಾರೆ ಅವರು. ಅದಕ್ಕೋಸ್ಕರ ಒಂದು ವರ್ಷ ಬಿಟ್ಟು ಅವರು ಬಂದಿರ್ತಾರೆ. ಕ್ಲಾಸ್ನಲ್ಲಿ ಕೂಡ ಅವರಿಗೆ ಒಂದು ಸೈಕಾಲಜಿಕಲಿ ಯಾವುದೇ ರೀತಿಯ ನೋವು ಆಗದಾಗೆ ನಾವು ಪಾಠ ಮಾಡ್ತೇವೆ. ಇನ್ನೊಂದು ಮೆಡಿಟೇಷನ್ ಅಂತ ನಾನು ಆಗಲೇ ಹೇಳಿದ್ದೆ, ಅದನ್ನು ಮಾಡ್ತೇವೆ. ಇನ್ನೊಂದು ಏನಂತ ಹೇಳಿದರೆ, ಹಾಸ್ಟೆಲ್ನಲ್ಲಿ ಕೂಡ ಸ್ವಲ್ಪ ಡಿಸಿಪ್ಲಿನ್ಡಾಗಿ ನಾವು ಮೇಂಟೈನ್ ಮಾಡಿಕೊಂಡಿರ್ತೇವೆ. ಇನ್ನೊಂದು ಫುಡ್ಡು ವಿಚಾರ ನೀವು ಏನು ಹೇಳಿದ್ರಿ, ನಮ್ಮಲ್ಲಿ ಕರ್ನಾಟಕ ರಾಜ್ಯದ ಮೂಲೆಯಿಂದ ಮಕ್ಕಳಿದ್ದಾರೆ. ನಾರ್ತ್ ಕರ್ನಾಟಕದಿಂದ ತುಂಬ ಇದ್ದಾರೆ. ಪ್ರತಿ ಜಿಲ್ಲೆಯಿಂದ, ಪ್ರತಿ ತಾಲೂಕಿಂದ ಮಕ್ಕಳಿದ್ದಾರೆ. ಹಾಗಾಗಿ ನಾವು ಎಲ್ಲ ಮಕ್ಕಳಿಗೆ ಹೊಂದೋ ಹಾಗೆ ಒಂದು ಫುಡ್ ಸ್ಟ್ರಕ್ಚರ್ ಕೊಡಬೇಕಾಗುತ್ತೆ. ಸೊ ನಮ್ಮದು ಹೇಗಿರುತ್ತೆ ಅಂದರೆ, ಮಧ್ಯಾಹ್ನ ನಾವು ಚಪಾತಿ ಕೊಡ್ತೇವೆ. ಚಪಾತಿ ಅನ್ನೋದು ಕರ್ನಾಟಕದ ಎಲ್ಲ ಜಿಲ್ಲೆಯ ಮಕ್ಕಳು ತಿಂತಾರೆ. ಚಪಾತಿಗೆ ಒಂದು ಗ್ರೇವಿ ಇರುತ್ತೆ, ಅನ್ನ, ಸಾರು, ಸಾಂಬಾರು, ಪಲ್ಯ ಇರುತ್ತೆ, ಮೊಸರು ಇರುತ್ತೆ. ಆಮೇಲೆ ಪ್ರತಿದಿನ ಒಂದು ಹಣ್ಣಿನ ತುಂಡು ಇರುತ್ತೆ ಅವರಿಗೆ, ಮಜ್ಜಿಗೆ ಅವರಿಗೆ ನಾವು ಕೊಡ್ತೇವೆ.
ಇದೇ ಮೆನು ರಾತ್ರಿ ಕೂಡ ಇರುತ್ತೆ. ಸ್ವಲ್ಪ ನಿಮ್ಮದು ವೆಜಿಟೇಬಲ್ಸ್ ಎಲ್ಲ ಚೇಂಜಸ್ ಇರುತ್ತೆ. ಸಂಜೆ ಕಾಫಿ ತಿಂಡಿಗೆ ಸಂಜೆ ತಿಂಡಿ ಒಂದು ನಾವು ಮಕ್ಕಳಿಗೆ ಇಷ್ಟ ಆಗುವಂಥ ತಿಂಡಿ ಏನಾದರೂ ಕೊಡ್ತೇವೆ. ಸೊ ಮಕ್ಕಳಿಗೆ ಇಷ್ಟ ಆಗುವಂಥದ್ದು ಏನೋ ನಿಮ್ಗೆ ಗೊತ್ತಿದೆ, ಏನೋ ಚಾಟ್ಸ್ ಇರ್ಬೋದು, ಮಕ್ಕಳಿಗೆ ಇಷ್ಟ ಆಗುವಂಥದ್ದು. ಬಟ್ ಅದು ಸಿಕ್ಕಾಪಟ್ಟೆ ಕೊಡೋದಿಲ್ಲ, ನಾವು ಸ್ವಲ್ಪ ಕೊಡುವಂಥದ್ದು. ಹೆಲ್ತಿಗೆ ಒಳ್ಳೇದು ಯಾವುದು ಮಧ್ಯಾಹ್ನ ಮತ್ತು ರಾತ್ರಿ ನಾವು ಏನು ಕೊಡೋದು ಅದು ನಾವು ಅನ್ಲಿಮಿಟೆಡ್ ಕೊಡುವಂಥದ್ದು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಹಾಗೆ ದೋಸೆ ಐಟಮ್ಸ್ ಇರುತ್ತೆ, ರೈಸ್ ಐಟಮ್ಸ್ ಇರುತ್ತೆ, ಪೂರಿ ಇರುತ್ತೆ, ಇಡ್ಲಿ ಇರುತ್ತೆ. ಇದೆಲ್ಲ ಆಲ್ಟರ್ನೇಟ್ ನಾವು ಮಾಡ್ತಾ ಇರ್ತೇವೆ. ಮತ್ತು ವೀಕ್ಲಿ ಮೆನು ಏನಿರುತ್ತೆ ಅದನ್ನು ನಾವು ಶಫಲ್ ಮಾಡ್ತಾ ಇರ್ತೇವೆ. ಯಾಕಂತ ಹೇಳಿದರೆ ಮಕ್ಕಳಿಗೆ ನಾವು ಎಷ್ಟೇ ಒಳ್ಳೆಯ ಫುಡ್ ಕೊಟ್ಟರು ಅವರಿಗೆ ಸ್ವಲ್ಪ ಬೋರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಯಾವುದು ಬೆಸ್ಟ್ ಹೋಟೆಲಿಗೆ ಹೋಗ್ತೇವೆ, ಸೇಮ್ ತಿಂಡಿ ನಾವು 10 ದಿನ ತಿಂದರೆ 11ನೇ ದಿನ ನಮಗೆ ಆ ತಿಂಡಿಯನ್ನು ಎಣಿಸಿದರೆ ನಮಗೆ ಒಂಥರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಆ ಫುಡ್ ಮೆನುವನ್ನು ನಾವು 15 ದಿನಕ್ಕೊಮ್ಮೆ ಸ್ವಲ್ಪ ಶಫಲ್ ಮಾಡಿ ಚೇಂಜ್ ಮಾಡ್ತಾ ಇರ್ತೇವೆ. ಸೊ ಹಾಗಾಗಿ ಮಕ್ಕಳಿಗೆ ಫುಡ್ ವಿಚಾರದಲ್ಲಿ ಯಾವುದೇ ಒಂದು ರೀತಿಯ ತೊಂದರೆ ಬರೋದಿಲ್ಲ. ಓಕೆ ಸರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ವೈಬ್ರೆಂಟ್ ನೀಟ್ ಅಕಾಡೆಮಿಯ ಬಗ್ಗೆ, ಇಲ್ಲಿನ ಕೋಚಿಂಗ್ ಬಗ್ಗೆ ಅಥವಾ ಇಲ್ಲಿನ ಫ್ಯಾಕಲ್ಟಿ ಬಗ್ಗೆ ಅಥವಾ ಸ್ಟೂಡೆಂಟ್ಸ್ ಬಗ್ಗೆ, ಎನ್ವೈರ್ಮೆಂಟ್ ಬಗ್ಗೆ ಹೀಗೆ ಸಂಪೂರ್ಣವಾದ ವಿವರಣವನ್ನು ನಮಗೆ ನೀಡಿದ್ದೀರಿ. ಧನ್ಯವಾದಗಳು. ಇವಿಷ್ಟು ಈ ಸಂಚಿಕೆಯ ವಿಶೇಷತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ ಕಾರ್ಕಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.